ಫೋನ್ನಾಗ ಹಿಂಗೆ ಮಾತಾಡ್ತಾ ಇದ್ದಾರೆ, ಯಾವಾಗಿಂದ ಮಾತಾಡ್ತಾ ಇದ್ದಾರಲ್ಲ, ಏನೋ ಮಾತಾಡ್ತಾ ಇದ್ದಾರೆ. ಅದು ಸೈಡಿಗೆ ಬಂದು ಯಾರಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲೇ ಮಾತಾಡ್ಬೋದಾಗಿತ್ತಲ್ಲ, ಏನು ಹಿಂಗೆ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಂತೀನಿ ಅದೆಲ್ಲ ಏನು ಮಾತಾಡ್ತಾ ಇರ್ಬೋದು ಅಂತ. ಬೇರೆ ಎಣ್ಣೆ ಸವಾಸ ಏನಾರ ಮಾಡಿರ್ಬೋದಾ, ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಡೌಟ್ ಗೊತ್ತಾಯ್ತೆ. ನೀನು ಏನು ತಲೆ ಕೆಡಿಸ್ಕೊಬೇಡಮ್ಮ. ಇನ್ನೂ ಸ್ವಲ್ಪ ದಿನ ಅಷ್ಟೇ, ಬಂದುಬಿಡ್ತೀನಿ. ಈಗ ಅಲ್ಲೇ ಮದುವೆ ಆಗೈತೆ ಆಲ್ರೆಡಿ. ನಮ್ಮ ಸೌಕತಿ ಅಮ್ಮವ್ರು ಇಲ್ಲೇ ಮನೇಲಿನೇ ಅಮ್ಮವರು ಮಾಡಿಸಿದ್ದಾರೆ. ಅವಳು ಹಿಂಗೆ ಏನೋ ಅವಳಿಗೆ ಹಿಂಗೆ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಇಲ್ಲ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಅವಳು ಇವಾಗ ಏನೆಂದ್ರೂ ನಮ್ಮನ್ನು ಬಿಟ್ಟು ಹೋಗಲ್ಲ ಕಣಮ್ಮ. ಅವಳಿಗೆ ಇವಾಗ ಯಾರ ಸಹಾಯನೂ ಇಲ್ಲ ಕಣಮ್ಮ. ಕಣ್ಪಪ್ಪ ನೋಡಂಗಾಗೈತೆ. ಬಾ ಅಲ್ಲ ಕಣ್ಪಪ್ಪ, ತಿರ್ಗಿ ಆಮೇಲೆ ಅವ್ಳು ಗಲಾಟೆ ಮಾಡೋದು ಓಟು ಅಂಥದ್ದು ಯಾಕಪ್ಪ? ಏಮ್ಮ ಸುಮ್ಮನಿರತ್ಲಕ್ಕೆ ಹೆಣ್ಣು ಕೊಡಲ್ಲ. ನಮಗೆ ನೋಡಿದ್ರೆ ಮನಿಲ್ಲ ಬಾಗಿಲಿಲ್ಲ ಏನಿಲ್ಲ, ಯಾರಿಗೂ ಹೆಣ್ಣು ಕೊಡಲ್ಲ. ಈಗ ಏನು ಮಾಡೋದತ್ತ, ಅದಕ್ಕೆ ಅತ್ತ ಅಮ್ಮವರು ಸುಳ್ಳು ಹೇಳಿ ನನ್ನ ಮಗ ಅಂತ ಹೇಳವ್ರೆ. ನನ್ನ ಮಗ ಏನು ಹಿಂಗೆ ಮಾತಾಡ್ತಾ ಇದ್ದಾನೆ, ಏನೋ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ದಾನೆ. ಸೂರಿ ಏನು ಮುಚ್ಚಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ಏನು ಹಿಂಗೆ ಮಾತಾಡ್ತಾ ಇದ್ದಾನಲ್ಲ. ಏನೋ ಹಿಂಗೆ ಮಾತಾಡ್ತಾ ಇದ್ದಾನೆ ಇವನ ಹತ್ರ. ಅಮ್ಮ ಇನ್ನೊಂದು 2 ದಿವಸ ನನಗೆ ಒಳ್ಳೆ ಸಮಯ ಸಿಗಬೇಕು. 1 2 ದಿನ ಸುಮ್ಮನಿರು, ಬರ್ತೀನಿ. ದುಡ್ಡ ನಿನಗೆ ಯಾರಿಗೆ ಇವನು ಶಂಕ್ರ ಇದ್ದಾನಲ್ಲ, ಶಂಕ್ರನ ಫೋನ್ಪೇ ಮಾಡಿಸಿರ್ತೀನಿ, ಅವ್ನು ತೆಗಿಸ್ಕ ಸರಿನಾ? ನನಗೆ ಇವಾಗ ಇರೋದಕ್ಕೆ ಎಷ್ಟೋ ಸಹಾಯ ಆಗೈತೆ ಕಣಮ್ಮ. ಈ ಅಮ್ಮ ಸೌಕತಿ ಅಮ್ಮ ಇಲ್ಲ ಅಂದಿದ್ರೆ ನಾನು ಮದುವೆ ಆಗೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನೀನು ಕಾರ್ ಓಡಿಸ್ಕೊಂಡಿರ್ಬಾ, ನಾನು ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ಕು ನನಗೆ ಯಾವುದು ಇದು ಮಾಡಿಲ್ಲ, ಚೆನ್ನಾಗಿ ನೋಡ್ಕೊಂತೈತೆ. ಅದಕ್ಕೆ ನೀನೇನು ತಲೆ ಕೆಡಿಸ್ಕೊಬೇಡ, ಬತ್ತೀನಿ. ಇಷ್ಟರಾಗೇನು ಒಳ್ಳೆ ಸಮಯ ನೋಡ್ಕೊಂಡು ಎಲ್ಲ ಹೇಳಿ 1 2 ದಿನ ಸುಧಾರಿಸು. ಏನು ಅವಳನ್ನ ಎಲ್ಲೂ ಬಿಟ್ಟು ಇವಾಗ ಎಲ್ಲೂ ಹೋಗಲ್ಲ ಅವಳು. ಸರಿ ಆಯ್ತು ಕಣಪ್ಪ. ನಾನು ಈಗ ಹೆಂಗ ಇರ್ತೀನಿ, ಏನು ಮಾಡೋಕ್ಕಾಗುತ್ತೆ. ನೀನು ಒಳ್ಳೆ ರೀತಿ ಹೇಳ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರಂಗೆ. ಸರಿ ಆಯ್ತು ಹೇಳಪ್ಪ. ನಾನು ಅದಕ್ಕೆ ಫೋನ್ ಮಾಡಿದೆ, ನೀನು ಫೋನ್ ಮಾಡಿರಿ ಎತ್ತುತ್ತಿರ್ಲಿಲ್ಲಲ್ಲ, ಯಾಕತ್ತೆ ನಮ್ಮ ಪಾಪ ಫೋನ್ ಮಾಡಿರಿ ಎತ್ತಲ್ಲ ಅಮ್ಮಂಗೆ ಆತು ನನಗೆ. ಅಯ್ಯೋಲ್ಲಪ್ಪ ನನ್ನ ಮಗನೇ, ನನಗೆ ಓಟಿನ ಮಾಡೋಣ. ಅಲ್ಲ ನೋಡಿ ಎಷ್ಟು ಮೋಸ ಮಾಡ್ಯಾನ ಮನೆಯಾಳ. ಇಂಥ ಮೋಸ ಮಾಡೋಕ್ಕೆ ಇವನೇ ಬೇಕೆ? ಯಪ್ಪ ದೇವ್ರೆ, ನನಗಿದನ್ನು ಕೇಳ್ತಾ ಇದ್ರೆ ಧರಣಿಗೆ ಇಳ್ದಂಗೆ ಆಗ್ತೈತೆ. ಶಾಕ್ ಆಗ್ತೈತೆ. ಯಪ್ಪ ಇದನ್ನು ಕೇಳಿ ನಾನು ಹೆಂಗೆ ತಡ್ಕೊಂಬ್ಲಿ ಅನ್ನಿಸ್ತೈತೆ ನನಗೆ ನಿಜವಾಗ್ಲೂ. ಯಪ್ಪ ಇದನ್ನು ಕೇಳ್ತಾ ಇದ್ರೆ ನನಗೆ ತಲೆ ಎಲ್ಲ ಬಿಸಿ ಆಗ್ತೈತೆ. ಅಲ್ಲ ನೋಡು, ನೀನು ಸೌಕತಿ ಅಮ್ಮನ ಮಗ ಅಲ್ವಾ? ಹಂಗಾದ್ರೆ ಅದೇ ಅವ್ರು ಬೆಂಗಳೂರಿಗೆ ಹೋಗ್ತಾರಲ್ಲ ಮ್ಯಾಮ್, ಅವಾಗ ವಾರಕ್ಕೊಂದ್ಸತಿ ಕರ್ಕೊಂಡೋಗಿ ಬರೋದು. ಅದೇ ಡ್ರೈವರ್ ಕೆಲಸ. ಹಂಗೆ ಮನೆಯಾಗೆ ಆತನ ತಗೊಂಬರಕ್ಕೂ ಅದಕ್ಕೂ ಇದಕ್ಕೂ ಹೇಳ್ತಿರ್ತಾರೆ. ಒಟ್ಟಿನೆಲ್ಲ ಅವ್ರು ಬಾಡಿಗಾರ್ಡ್ ಥರ ನಾನು ಇದೀನಿ ಕಣಮ್ಮ. ನಮ್ಮಕ್ಕ ತುಂಬ ಒಳ್ಳೆಯದು, ಚೆನ್ನಾಗಿ ಸಂಬಳನೂ ಕೊಡುತ್ತೆ. 15,000 ರೂಪಾಯಿ ಸಂಬಳ ಕೊಡುತ್ತೆ. ಊಟ ತಿಂಡಿ ಕಾಫಿ ಎಲ್ಲ ಅಂದರೆ ಇಲ್ಲೇ. ಇವಳು ಇಲ್ಲೇ ಮನೆ ಕೆಲಸ ಮಾಡೋಕ್ಕೆ, ಇವಳು ಮನೆ ಕೆಲಸ ಮಾಡೋಕ್ಕೆ ಇವಳು ಇದ್ದಂಗೆ ಆಗುತ್ತೆ ಅಂತಲೇ ಅವ್ರು ಹಿಂಗೆ ಪ್ಲ್ಯಾನ್ ಮಾಡಿದ್ದು. ನಮ್ಮ ಮನೆ ಕೆಲಸ ಮಾಡ್ದಂಗೂ ಆಗುತ್ತೆ, ಇವಾಗ ನೀನು ಕಾರ್ ಓಡಿಸ್ಕೊಂಡು ಇದ್ದಂಗೂ ಆಗುತ್ತೆ, ನೀನು ಕೆಲಸದವನು, ನಿನಗೂ ಹೆಂಗೋ ಮದುವೆ ಆದಂಗೆ ಆಗುತ್ತೆ ಅಂತೇಳಿ ಹಿಂಗೆ ಮಾಡಿದ್ದು ಸೌಕತಿ ಅಮ್ಮ. ನೋಡಮ್ಮ, ಅವ್ರು ತುಂಬ ಸಾಹುಕಾರರು. ಅದಕ್ಕಾಗಿ ಇವಾಗ ನನ್ನ ಸ್ವಂತ ಮಗನ ಥರ, ಅವಳಿಗೆ ಗೊತ್ತಾಗಬಾರ್ದು ಅಂತ ಸ್ವಂತ ಮಗನ ಥರ ನೋಡ್ಕೊತಾ ಇದ್ದಾರೆ ನನ್ನ. ಸ್ವಂತ ಮಗನಿಗಿನ ಹೆಚ್ಚಾಗಿ ಸ್ವಂತ ಮಗ ಇದ್ದಿದ್ದು ಅವನು ಅಷ್ಟು ಇದು ನೋಡ್ಕೊಂಬಲ್ಲ, ಹಂಗೆ ನೋಡ್ಕೊಂತ ಇತ್ತು ಪಾಪ. ನೇನು ತಲೆ ಕೆಡಿಸ್ಕೊಬೇಡ. ಅದಕ್ಕೆ ಮತ್ತು ಇವಾಗ ಅವಳು ಎಲ್ಲೂ ಹೋಗಲ್ಲ. ಅವ್ರ ಅಪ್ಪರಮ್ಮ ಯಾರು ಮಾತಾಡ್ಸಲ್ಲ. ಇವಾಗ ಡೈವರ್ಸ್ ಆಗೈತೆ, ಯಾರು ಮಾತಾಡ್ಸಲ್ಲ ಕಣಮ್ಮ. ಯಾರೇನು ಮಾತಾಡಿದ್ರು ಅವಳು ಈ ಪಟ್ಟೆ ಆತು ತಲೆ ಕೆಡಿಸ್ಕೊಂಬಲ್ಲ. ಅಷ್ಟೇ, ಈ ಪಟ್ಟೆ ಹಿಂಗೇನೆ ಯಾವಾಗ್ಲೂ. ಇನ್ನು ನೋಡು, ಅವಳು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ನಾನೊಂದಿನ ಹೇಳ್ಕೊಂಡು ನಿಜ ಹೇಳ್ಬಿಟ್ಟು ಒಂದಿನ ಗೊತ್ತಾಗಲಿ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಮಾತಾಡ್ಸ್ಕೊಂಡು ಬರ್ತೀನಿ. ಹೇಳು. ಅವಳೇನೆಲ್ಲೂ ಹೋಗಲ್ಲ. ಒಂದಿನ ಎಲ್ಲ ವಿಷಯ ಹೇಳಿದ್ರೆ ಅವಳೇನೆಲ್ಲೂ ಹೋಗಲ್ಲ, ಇರ್ತಾಳೆ. ಸರಿ ಆಯ್ತಮ್ಮ. ಇನ್ನೇನಮ್ಮ? ಏನಿಲ್ಲಪ್ಪ, ಹೇಳ್ಬೇಕು ನೀನೇನೆ. ಪಾಪ ಹುಷಾರು ಕಣಪ್ಪ, ಹುಷಾರು. ತಿರ್ಗಿ ಆಮೇಲೆ ಯಾಕೆ ಬೇಕು? ಅದಕ್ಕಾಗಿ ನನಗೆ ಒಂಥರ ಬೈವದಂಗೆ ಆಗುತ್ತೆ. ಹುಡುಗ ಏನೇನು ಮಾಡ್ಕೊಂತ ಏನೋ ಅಂತ ನನಗೆ ಇರೋಳೊಬ್ಳಲ್ಲ, ಒಂಥರ ತಲೆನೋವು ಬಂದಂಗೆ ಆಗುತ್ತೆ ಕಣಪ್ಪ. ರಾತ್ರಿ ನೆನೆಸ್ಕೊಂಡ್ರೆ ನಿದ್ದೆನೇ ಬರೋಲ್ಲ. ಅಲ್ಲ ಕಣಮ್ಮ, ಗುಡ್ಲು ಸೋರುತ್ತೆ. ಟಾರ್ಪಲ್ ಹಾಕಿ ಮಕ್ಕಿ ಇರ್ಬೇಕಾಯ್ತು ನೀನು. ಟಾರ್ಪಲ್ ಹಾಕ್ಬೇಕಾಯ್ತು 1 2 ದಿನ ದೊಡ್ಡದು. ಸಾವುಕಾತಿ ಅಮ್ಮ ಹೇಳೈತೆ ಎಲ್ಲಾದರೂ ಒಂದು ಸಣ್ಣದಾಗಿ ಕಟ್ಟಿ ಸೀಟ್ ಹಾಕ್ಕೊಡ್ತೀನಿ ಅಂತ. ಯಪ್ಪ ಗುಡ್ಲು ಅಂತ ಇದ್ದಾನಲ್ಲಪ್ಪ ಇವ್. ನಿಮ್ಮ ಮನೇನೂ ಇಲ್ವಾ? ಅಯ್ಯೋ, ಇವ್ನು ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ರೆ ನನಗೆ ಯಪ್ಪ ಹೆಂಗೆ ಆಗ್ತೈತೆ. ಗುಡ್ಲಾಯ್ತಾ? ಗುಡ್ಲು ಅಂತ ಮಾತಾಡ್ತಾ ಇದ್ದಾನಲ್ಲಪ್ಪ. ಗುಡ್ಲು ಅಂದರೆ ಏನು? ಮನೆ ಇವ್ರದಿಲ್ವಾ? ನಾನು ಬರಬೇಕಾದ್ರೆ 1,000 ರೂಪಾಯಿ ಟಾರ್ಪಲ್ಲ ತಗೊಂಬತ್ನಿಲ್ಲ. ಸಾವುಕಾತಿ ಅಮ್ಮರ ಮನೆಗೆ ಯಾವುದಾದ್ರೂ ಇದ್ದರೆ ಇಸ್ಕೊಂಬತ್ತೀನಿ. ಎಲ್ಲ ಅಚ್ಚುಕಟ್ಟಾಗಿ ಹಾಕ್ಬಿಟ್ಟು ಬರ್ತೀನಿ. ನೆಮ್ಮದಿಯಾಗೆ ನಿನ್ನ ಜೀವನ ಮಾಡು ಅಷ್ಟೇ.
ನಾವು ಇಲ್ಲೇ ಸಂಬಳದಾಳಿದ್ದಂಗೆ ಇವ್ರ ಮನೆಯಾಗ ಇರ್ತೀವಿ. ಈಗ ಅಡುಗೆ ಮಾಡಿ ಕಕ್ಕೋ ಅದಕ್ಕೆಲ್ಲ ಬೇಕು. ಸ್ನಾನಕ್ಕೆ ಹೋದ್ರೆ ಎಲ್ಲ ಬಟ್ಟೆ ತೆಗ್ದು ಹಾಕಕ್ಕೋ ಅದೆಲ್ಲ ನಾನು ಆಗಲ್ವಲ್ಲ, ಅಡುಗೆ ಮಾಡೋಕೆ ನನಗೆಲ್ಲ ಬರಲ್ವಲ್ಲ. ಅದಕ್ಕಾಗಿ ಅಡುಗೆ ಮಾಡ್ಕೊಂಡು ಅಕ್ಕಗೆ ಏನು ಬೇಕು ಅದೆಲ್ಲ ಸೌಕತ್ತಿ ಅಮ್ಮವ್ರಿಗೆ ಏನಿದ್ರು ಎಲ್ಲನ ಬಟ್ಟೆ ಐರನ್ ಮಾಡ್ಕೊಡೋದಾಗಿರ್ಬೋದು ಎಲ್ಲ ಮಾಡ್ತಾಳೆ. ಕಸ ಹೊಡೆಯೋದು ನೆಲ ಒರೆಸೋದು ಎಲ್ಲ ಇವಳು ಮಾಡ್ತಾಳೆ. ನಾನು ಡ್ರೈವಿಂಗು ಎಲ್ಗಾನ ಹೋದ್ರು ಕರ್ಕೊಂಡು ಹೋಗೋದು, ಏನಾನ ಹಾಲು ತರೋದು, ತರಕಾರಿ ತಗೊಂಬರೋದು, ಈ ಥರ ಹೊಲ್ದಕ್ಕೆ ಯಾರನ್ನಾದ್ರೂ ಕೆಲಸದವ್ರನ್ನ ಕರೆಯೋದು, ಈ ರೀತಿ ನಾನು ಆಳು ಕರೆಯೋ ಅಂಥದ್ದು ಕೆಲಸ ಮಾಡೋದು, ಈ ರೀತಿ ಕೆಲಸ ಮಾಡ್ತಾಯಿದ್ದೀನಿ ನಾನು. ಈ ಥರ ಕೆಲಸಗಳು ಮಾಡ್ಕೊಂಡು ನಾನಿದ್ದೀನಿ. ಅವಳು ಈ ಥರ ಕೆಲಸಗಳು ಮಾಡ್ಕೊಂಡು ಇದ್ದಾಳೆ. ಸಾಕು 15,000 ಕೊಡ್ಲಾಳು. 15,000 ಮಸ್ತಾಗುತ್ತೆ. ಏನು ಊಟ ತಿಂಡಿ ಎಲ್ಲ ಇಲ್ಲೇ ಅಂದಮೇಲೆ ಆರಾಮಾಗಿರ್ಬೋದು. ಸರಿ ಆಯ್ತು ಕಣಪ್ಪ, ಹೆಂಗ ಚೆನ್ನಾಗಿ ಇದೆಯಲ್ಲ ಅಷ್ಟೇ ಸಾಕು. ಅಲ್ಲ ಕಣಪ್ಪ, ಗುಡ್ಲು ಅಂತ ತೊಟ್ಟಿ ಕೂತಿ ಕರಿಯೋದ ಟಾರ್ಪಲ್ಲ ತಾಂಬಂದು ಟಾರ್ಪಲ್ ಹಾಕಿ ಅದ್ರ ಮೇಲೆ ಗರಿ ಹಾಕ್ಬೇಕು ಪಾಪ. ಹಂಗಾದ್ರೆ ಇದಾಗಲ್ಲ. ಟಾರ್ಪಲ್ಲ ಆರುತ್ತಿಲ್ಲ ಅಂದರೆ ಅದ್ರ ಮೇಲೆ ಗರಿ ಹಾಕೋದು ಏನಾರ ಮಾಡ್ಬೇಕು. ಬಿಗಿ ಬಂದೋಬಸ್ತ್ ಮಾಡಿಕೊಟ್ಟು ಹೋಗ್ಬಂತೆ. ಪಾಪ ಏನು ಮಾಡೋಣ, ಸ್ವಲ್ಪ ನೀನು ಎಮ್ಮಿಗೆ 7 ಇಬ್ಬರಾಳು ಮಾಡ್ತಾಯಿದ್ದೀವಿ ಕೆಲಸನ, ಒಂದಿಟ್ಟು ಹೆಚ್ಚಾಗಿ ಸಂಬಳ ಕೊಡ್ರಿ ಅಂತ. ಬಿಡ, ಮತ್ತು 15,000 ಕೊಡೋದೇ ಹೆಚ್ಚು, ಸಾಕು. 15,000 ಕೊಟ್ಟರೆ ಏನು ಆರಾಮಾಗಿ ಅವಳ ಮನೆಗೆ ಇರ್ತಾಳೆ. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಾಡಿ ತೆಗಿ ಒಳಗೆ ಅದು ಎಲ್ಲ ಅವರು ದಿನ ಡೈಲಿ ಸ್ನಾನ ಅದೆಲ್ಲ ಇರುತ್ತೆ. ಮನೆ ಕೆಲಸ ಮಾಡ್ಕೊಂಡು ಹಂಗಿದ್ದಂಗೆ ಇರ್ತಾಳೆ. ಒಳ್ಳೊಳ್ಳೆ ತಿಂಡಿ ಅಮ್ಮ ವಾರ ಚಿಕನ್ನು ಮಟನ್ನು ಭಾನುವಾರ. ಅಯ್ಯೋ ನಮ್ಮ ಮನೆಯಾಗ ನಾವು ನಂಬ್ತಾನೆ ಇರಲಿಲ್ಲ. ವಾರ ಚಿಕನ್ನು ಮಟನ್ನು ಎಲ್ಲ ಮಸ್ತಾಗಿ ತಗೊಂಬತ್ತಾರೆ. ಚಿಕನ್ನು ಮಟನ್ ಇದನ್ನೆಲ್ಲ ತಿಂದು ಸಾಕಾಗುತ್ತೆ. ಊಟ ತಿಂಡಿ ಕಾಪಿ ಎಲ್ಲ ಮನೆ ಎಲ್ಲ ಅವರೇ ಕೊಟ್ಟು ಸೇನೆ ಕೊಡ್ರಿ ಅಂದರೆ ಹೆಂಗೆ ನಾನೊಂದು 20,000 ಕೇಳೋಣ ಅಂದ್ಕೊಂಡೆ. ಆದರೆ ಪಾಪ ನಾನು ಅರ್ಥ ಮಾಡ್ತೀವ ಕಣವ. ಅದಕ್ಕಾಗಿ ಸೋರು ಬಂದಂಗೆ ಕೇಳೋದಲ್ಲ ಕಣಮ್ಮ. ಊಟ ಕೊಡ್ತಾರೆ ಅಂತ ಕೇಳಬಾರ್ದು. ತಡಿ 1-2 ದಿನ ಅಲ್ಲ ನೋಡಿ, ಮದುವೆ ಮಾಡಿಸೈತೆ ನನಗೆ ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದಮೇಲೆ ನಾವು ಅದು ಆಗ್ಲೆಲ್ಲ ಕೇಳಿರಿ ಚೆನ್ನಾಗಿರಲ್ಲ ಕಣಮ್ಮ. ಅದಕ್ಕಾಗಿಯ ಸರಿಯಪ್ಪ ಆಯ್ತು ಹೇಳಂಗಾರೆ. ಇನ್ನೊಂದು 2 ದಿನ ಬಿಟ್ಟೆ ಕೇಳಮಂತಿ. ಎಲ್ಲ ಮದುವೆ ಮಾಡ್ತೀವ್ರಿ, ಯಾಕೆ ಸುಮ್ಮನೆ. ಯಾಕಂದರೆ ನಾನು ಇಬ್ಬರಳಿದ್ರಲ್ಲ, ತಲೆ 10,000 ಅಂದರೂ ಒಂದು 20,000 ಆಗಿದ್ರೆ ಸಾಕಾಯ್ತು. ಇಬ್ಬರಳಿಂದ 15,000 ಅಂದರೆ ಲಾಸ್ ಆಗುತ್ತೆ ಅಮ್ಮಂಗೆ ಆಯ್ತು ನನಗೆ. ಸರಿ ಆಯ್ತು ಹೇಳು ಪಾಪ. ಬಂದಾಗ ಫೋನ್ ಮಾಡಪ್ಪ ಪಾಪ. ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಬ. ನಾನೇ ಆತನ ಒಂದು ಕೋಳಿ ಸಾರು ಮಾಡಿರ್ತೀನಿ, ಉಂಡೋಗಿ ಮತ್ತಂಗೆ ಫೋನ್ ಮಾಡ್ಕೊಂಬ ಪಾಪ. ಸರಿ ಆಯಿತು. ಆಯ್ತು ಹೇಳಮ್ಮ, ಆಯಿತು. ಇಡಾನೆ, ಊಟ ಮಾಡ್ಕೊಂಡು ಚೆನ್ನಾಗಿರು, ಧೈರ್ಯವಾಗಿ ಇಷ್ಟರಾಗೆ ಬರ್ತೀನಿ. ನೀನು ಚೆನ್ನಾಗಿರ್ಬೇಕು. ಕಾಯಿಲೆ ಪಾಯಿಲೆ ಆದರೆ ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಆಸ್ಪತ್ರೆ ದುಡ್ಡಿಕ್ಕಾಗಲ್ಲ. ಅದಕ್ಕಾಗಿನ ಉಂಡ್ಕೊಂಡು ಚೆನ್ನಾಗಿರು. ಹೊಟ್ಟೆ ತುಂಬ ಉಣ್ಣು. ಹಣ್ಣು ಪಣ್ಣದು ಆತನ ತರಿಸ್ಕೊಂಡು ತಿನ್ಬಾರ್ದು, ಆತನ ಮಾಡ್ಕೊಂಡಿರ. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ, ಹಂಗೆ ಮದುವೆ ಆತಲ್ಲ. ಮದುವಿಲ್ಲ ಅಂತ ಚಿಂತೆ ಮಾಡಿದ್ಕೂ ಮದುವೆ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇವನು ಮಾತಾಡ್ತಾ ಇರೋದು ಕೇಳಿಸ್ಕೊಂತ ಇದೆ. ನನಗಂತೂ ಪಿತ್ತ ನೆತ್ತಿಗೆ ಇರ್ತೈತೆ. ಇದೇನಪ್ಪ ಇದು ಹಿಂಗೆ ಮಾತಾಡ್ತಾ ಇದ್ದಾನೆ ಅಂತ ಎಲ್ಲ ಕೇಳಿಸ್ಕೊಂತ ಇದ್ದೀನಿ. ನನಗೆಲ್ಲ ವಿಷಯ ಗೊತ್ತಾಯಿತು. ನನಗೇನಪ್ಪ ಇದು ಅನ್ನಿಸ್ತೈತೆ, ತಲೆ ಎಲ್ಲ ಗಿರ್ರ ಅಂತ ಐತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.